ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಮಿಕ್ರಿ ರಾಜ್ JPT. ಸ್ನೇಹಿತರೆ, ಇವತ್ತು ಉದ್ಯೋಗದ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಮ್ಮ ಗುಂಡ್ಲುಪೇಟೆಯ ಸುರೇಶ್ ನಾಯ್ಕರವರು ತಮಗೆ ಹಲವಾರು ಉದ್ಯೋಗದ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಒಂದು ಅಂಚೆ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ವಿವಿಧ ರೀತಿಯ ಉದ್ಯೋಗದ ಬಗ್ಗೆ ಮಾಹಿತಿಗಳನ್ನು ನೀಡ್ತಾರೆ. ಕೇಳಿ. ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪೋಸ್ಟ್ ಆಫೀಸ್ ಅಂಚೆ ಇಲಾಖೆಯಲ್ಲಿ ಬೃಹತ್ ನೇಮಕಾತಿಯನ್ನು 2024ನೇ ಸಾಲಿನಲ್ಲಿ ನೇಮಕಾತಿಯನ್ನು ಮಾಡಿದ್ದಾರೆ. ಈ ಅಂಚೆ ಇಲಾಖೆಯಲ್ಲಿ 10ನೇ ತರಗತಿ ಪಾಸಾದವರು, SLC ಪಾಸಾದವರು ಇದಕ್ಕೆ ಅರ್ಹರಾಗಿರ್ತಾರೆ. ಕರ್ನಾಟಕದಲ್ಲಿ ಹುದ್ದೆಗಳು 1940 ಹುದ್ದೆಗಳನ್ನು ಕಾಲಾಗಿದೆ. ಆಸಕ್ತರು ಕೂಡ ಅರ್ಜಿಯನ್ನು SLC ಪಾಸಾದವರು ಕೂಡಲೇ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ ಅರ್ಜಿಯನ್ನು ಹಾಕ್ಬೋದು. ಅರ್ಜಿಯನ್ನು ಹಾಕೋದಕ್ಕೆ ಬೇಕಾಗುವಂತಹ ದಾಖಲೆಗಳು ಏನೇನಪ್ಪ ಅಂತಂದರೆ, ಅಭ್ಯರ್ಥಿಯ ಆಧಾರ್ ಕಾರ್ಡು, ಅಭ್ಯರ್ಥಿಯ SLC ಅಂಕಪಟ್ಟಿ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಅಭ್ಯರ್ಥಿಯ ಫೋಟೋ ಮತ್ತು ಅವರ ಸಹಿ, ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕಡ್ಡಾಯವಾಗಿರುತ್ತೆ. ಯಾಕಂತಂದರೆ ಮೊಬೈಲ್ ನಂಬರ್ ಮತ್ತು ಇಮೇಲ್ IDಗೆ ಕಡ್ಡಾಯವಾಗಿ OTPಯನ್ನು ನಾವು ನಮೂದಿಸಬೇಕಾಗಿರುತ್ತೆ. ಅಭ್ಯರ್ಥಿಯು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅವನು 18ರಿಂದ 40 ವರ್ಷದ ಒಳಗಿನ ವಯಸ್ಸಾಗಿರಬೇಕು. ಅಂದರೆ ಎಲಿಜಿಬಲ್. ಕನಿಷ್ಠ ವಯಸ್ಸು 18, ಗರಿಷ್ಠ ವಯಸ್ಸು 40 ವರ್ಷಗಳು. ಮತ್ತು SC ST ಅಭ್ಯರ್ಥಿಗಳು ಹಾಗೂ ಮಹಿಳೆಯರಿಗೆ ಈ ಅಂಚೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಲು ಸರ್ಕಾರದ ಶುಲ್ಕ ಉಚಿತವಾಗಿರುತ್ತೆ. ಮತ್ತು OBC ಅವರಿಗೆ 100 ರೂಪಾಯಿ ಶುಲ್ಕವನ್ನು ವಿಧಿಸಲಾಗಿರುತ್ತೆ. ಆಸಕ್ತರು ಹತ್ತಿರದ ಕಂಪ್ಯೂಟರ್ ಸೆಂಟರ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ ಗುಂಡ್ಲುಪೇಟೆ ಅಭ್ಯರ್ಥಿಗಳು ಪೋಸ್ಟ್ ಆಫೀಸ್ ಹತ್ತಿರ ಇರುವಂತಹ ನೆಟ್ವರ್ಲ್ಡ್ ಸೈಬರ್ ಸೆಂಟರ್ನಲ್ಲಿ ಅರ್ಜಿಯನ್ನು ಹಾಕ್ಬೋದು ಮತ್ತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಬೋದು. ಪೋಸ್ಟ್ ಆಫೀಸ್ ಅಲ್ಲದೆ ಇತರ ಉದ್ಯೋಗದ ಬಗ್ಗೆಯೂ ಕೂಡ ನೆಟ್ವರ್ಲ್ಡ್ ಸೈಬರ್ ಸೆಂಟರ್ನಲ್ಲಿ ಉದ್ಯೋಗದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಆಸಕ್ತರು ಒಮ್ಮೆ ಭೇಟಿ ಕೊಟ್ಟು ಅರ್ಜಿಯನ್ನು ಹಾಕಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ.